ವನ್ಯಜೀವಿಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಆನೆಗಳು ಅಂದ್ರೆ ಆನೆಗಳನ್ನ ಕಂಡಾಗ ಎಲ್ರಿಗೂ ಸಹಜವಾಗಿ ಇಷ್ಟ ಆಗತ್ತೆ. ಕಾರಣ ಆನೆಗಳನ್ನ ಪಳಗಿಸಬಹುದು, ಅವು ನಾವು ಹೇಳಿದಂತೆ ಕೇಳುತ್ತವೆ. ಹಾಗೆಯೇ ದೈತ್ಯಾಕಾರದ ಅಂಗ ಸೌಷ್ಠಾಂಗವನ್ನ ಹೊಂದಿರತಕ್ಕಂತ ಉದ್ದನೆಯ ಸೊಂಡಿಲು, ದಂತ, ಕಂಬಗಳಂತಿರುವಂತಹ ಕಾಲುಗಳು, ದೈತ್ಯಾಕಾರದ ಆ ಒಂದು ಮೈ, ಹೀಗೆ ಆನೆಗೆ ತನ್ನದೇ ಆದಂತ ವೈಶಿಷ್ಟ್ಯವನ್ನ ಹೊಂದಿದೆ. ಆನೆಯನ್ನ ಪಳಗಿಸಿ ಇವತ್ತು ಕೂಡ ಹಲವು ಕಾರ್ಯಕ್ರಮಗಳಲ್ಲಿ ಆನೆಗಳನ್ನ ಬಳಸ್ತಾರೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಮೈಸೂರು ದಸರೆ ಅಂತಂದ್ರೆ ಅದರಲ್ಲಿ ಆಕರ್ಷಣೆಯ ಕೇಂದ್ರ ಬಿಂದುವೆ ಈ ಒಂದು ಜಂಬೂ ಸವಾರಿ ಅಂತಹ ಆನೆಗಳು ಅಂದ್ರೆ ಸಹಜವಾಗಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಆದ್ರೆ ದುರಾದೃಷ್ಟವಶಾತ್ ನಿನ್ನೆ ದುಬಾರೆ ಫಾರೆಸ್ಟ್ ನಲ್ಲಿ ಎರಡು ಸಾಕಾನೆಗಳ ನಡುವೆ ತೀವ್ರ ಕಾಳಗವೇ ನಡೆದೋಯ್ತು. ಕೊಡಗು ಜಿಲ್ಲೆಯಲ್ಲಿನ ಈ ಒಂದು ದುಬಾರೆಯಲ್ಲಿ ಅಂಜನ್ ಮತ್ತು ಮಾರ್ತಾಂಡ ನಡುವೆ ತೀವ್ರವಾದಂತಹ ಕಾಳಗವೇ ನಡೆದೋಯ್ತು. ಇದಕ್ಕೆ ಕಾರಣ ಅಲ್ಲಿ ಮಗ್ನ ಆನೆ ಒಂದು ಬಂದೋಯ್ತು ಎನ್ನುವಂತದ್ದು ಈಗ ಮೂಲಗಳಿಂದ ತಿಳಿದು ಬರ್ತಾ ಇದೆ. ನಿನ್ನೆ ಆ ಒಂದು ಆನೆಯಿಂದಾಗಿಯೇ ಕೇರಳ ಮೂಲದ ಮಹಿಳೆಯೋರ್ವಳು ಮೃತಪಟ್ಟಿದ್ದಳು. ಆದ್ರೆ ಇವತ್ತು ತೀವ್ರವಾಗಿ ಗಾಯಗೊಂಡಿದ್ದಂತಹ ಮಾರ್ತಾಂಡ ಇನ್ನಿಲ್ಲ. ಈ ಒಂದು ಸುದ್ದಿ ಬರ ಸಿಡಿಲಿನಂತೆ ಪ್ರಾಣಿ ಪ್ರಿಯರಿಗೆ ಬಡಿದಿದೆ. ಕಂಚನ್ ಆನೆ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಮಾರ್ತಾಂಡ ನಿನ್ನೆ ತೀವ್ರವಾಗಿ ಗಾಯಗೊಂಡಿತ್ತು. ಸೊಂಡಿಲನ್ನ ಅದರ ದೇಹದ ಒಳಗೆಯೇ ನುಗ್ಗಿಸಿತ್ತು ಕಂಚನ್. ಹಾಗಾಗಿ ಗಂಭೀರವಾಗಿ ಗಾಯಗೊಂಡಿತ್ತು ಸೊಂಡಿಲು. ಹಾಗೆ ದೇಹದ ಹಲವು ಭಾಗಗಳಲ್ಲಿ ಕಂಜನ್ ನಡೆಸಿದಂತಹ ದಾಳಿಯಿಂದಾಗಿ ತೀವ್ರವಾಗಿ ಗಾಯಗೊಂಡು ಚಿಕಿತ್ಸೆಯನ್ನ ನೀಡಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ. ಇವತ್ತು ನಮ್ಮನ್ನ ಅಗಲಿದೆ. ಇದು ಪ್ರಾಣಿ ಪ್ರಿಯರಿಗೆ ಬರ ಸಿಡಿಲಿನಂತೆ ಬೆಳೆದಿದೆ. ಹಾಗೆ ನಿನ್ನೆ ಓರ್ವ ಮಹಿಳೆಯೂ ಕೂಡ ಮೃತಪಟ್ಟಿದ್ದರು. ಆದ್ರೆ ಇವತ್ತು ದಾಳಿಗೆ ಒಳಗಾಗಿದ್ದಂತಹ ಮಾರ್ತಾಂಡ ಇನ್ನಿಲ್ಲ. ಮಾರ್ತಾಂಡ ಹಲವು ಬಾರಿ ಮೈಸೂರು ದಸರೆಯಲ್ಲೂ ಕೂಡ ಪಾಲ್ಗೊಂಡಿದ್ದಂತಹ ಸಾಕಾನೆ ಆಗಿತ್ತು. ಇವತ್ತು ಮಾರ್ತಾಂಡ ನಮ್ಮನ್ನ ಅಗಲಿದ್ದಾನೆ. ಇದರಿಂದಾಗಿ ಪ್ರಾಣಿ ಪ್ರಿಯರಿಗೆ ಈ ಒಂದು ಸುದ್ದಿ ತೀವ್ರವಾಗಿ ಬರ ಸಿಡಿಲಿನಂತೆ ಬಡಿದಿದೆ. ಹಾಗಾಗಿ ಒಂದಷ್ಟು ಎಚ್ಚರಿಕಾ ಕ್ರಮಗಳನ್ನ ವನ್ಯಜೀವಿಯೇ ಸರಿ ಅದನ್ನ ಎಷ್ಟೇ ಪೋಷಿಸಿದರು ಮತ್ತು ಆ ವನ್ಯಜೀವಿಗಳ ಸುತ್ತಮುತ್ತಲು ಯಾವ ಪ್ರಾಣಿಗಳು ಬಂದಾಗ ಉದ್ರೇಕಕ್ಕೆ ಒಳಗಾಗ್ತವೆ ಎನ್ನುವುದನ್ನ ಆ ಒಂದು ಪಾಲಕರು ಗಮನಿಸಬೇಕಾಗತ್ತೆ, ಅಧಿಕಾರಿಗಳು ಗಮನಿಸಬೇಕಾಗತ್ತೆ. ಆ ರೀತಿಯಾಗಿ ಅವುಗಳನ್ನ ಪೋಷಿಸಬೇಕಾಗತ್ತೆ. ಹೀಗೆ ಮಕ್ಕನ ಆನೆ ಬಂದಿದ್ದರಿಂದಲೇ ಕಂಜನ್ ತೀವ್ರ ಆಕ್ರೋಶಗೊಂಡಿದ್ದ. ಹಾಗೆ ಮಾರ್ತಾಂಡನ ಮೇಲೆ ದಾಳಿಯನ್ನ ನಡೆಸಿದ್ದ. ಈ ಒಂದು ದಾಳಿಯಲ್ಲಿ ಇದೀಗ ನಾವು ಮಾರ್ತಾಂಡನನ್ನ ಕಳೆದುಕೊಂಡಿದ್ದೇವೆ. ಇದೊಂದು ಸುದ್ದಿ ಬರ ಸಿಡಿಲಿನಂತೆ ಎಲ್ಲರಿಗೂ ಕೂಡ ತೀವ್ರ ಶಾಕ್ ನೀಡಿದೆ. ಮುಂದೆಂದೂ ಕೂಡ ಈ ರೀತಿಯಾದಂತಹ ಕಾಳಗಗಳು ನಡೆಯದಿರಲಿ, ಈ ರೀತಿಯಾಗಿ ವನ್ಯಜೀವಿಗಳು ನಮ್ಮನ್ನ ಅಗಲದಿರಲಿ ಎಂಬುದೇ ನಿಮ್ಮ ಧೂಮ್ ಟಿವಿಯ ಆಶಯವಾಗಿದೆ.